ಈ ಚಿತ್ರವನ್ನು ಇವತ್ತು ಸಂಜೆ ವೀಕ್ಷಣೆ ಮಾಡಿದ ನಿರ್ದೇಶಕರು ಪ್ರದೀಪ್ ಅರಸೀಕೆರೆ, ನಿರ್ಮಾಪಕರು ಉಮೇಶ್ ಗೌಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ದೇಶದ ಬೆನ್ನೆಲುಬು ರೈತ, ಹಾಗೆ ಈ ದೇಶದ ರಕ್ಷಣೆ ಮಾಡುವಂಥವರು ಪೊಲೀಸ್ ಇಲಾಖೆ. ಈ ಒಂದು ಸಂದೇಶವನ್ನು ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಅವ್ರು ಹೇಳುವಾಗ ಒಂದು ಮಾತು ಹೇಳಿದ್ರು, ಕೊನೆಯಲ್ಲಿ ಆ ಶೀರ್ಷಿಕೆಯಲ್ಲಿ ಬರುತ್ತೆ, ಆಲ್ಟರ್ನೇಟಿವ್ ಆಗಿ ಬೇರೆ ಬೇರೆ ಇದೆ ಸರ್, ಹಾಸ್ಪಿಟ್ಲ್ಗಳಿವೆ, ವಿದ್ಯಾಸಂಸ್ಥೆಗಳಿವೆ, ಮತ್ತೊಂದಿದೆ. ಆದರೆ ಪೊಲೀಸ್ ಇಲಾಖೆಗೆ ಆಲ್ಟ್ರೇಷನ್ ಇಲ್ಲ ಸರ್, ಆಲ್ಟರ್ನೇಟಿವ್ ಯಾವುದೂ ಇಲ್ಲ. ಅದು ಈ ದೇಶದ ರಕ್ಷಣೆ ಮಾಡುವಂಥವ್ರು ನೀವೇ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಚಿತ್ರ. ಅದರಲ್ಲಿ ಬಹಳ ಮುಖ್ಯವಾಗಿ ನನಗೆ ಪಾತ್ರಧಾರಿಗಳು, ಈ ಚಿತ್ರದಲ್ಲಿ ನಟನೆ ಮಾಡಿರುವಂಥ ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಸಬ್ ಇನ್ಸ್ಪೆಕ್ಟರ್ ಹಿಡಿದು ದೊಡ್ಡ ಮಟ್ಟದಲ್ಲಿ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅದಂತೂ ನನಗೆ ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ನಿಮಗೆ, ಚಿತ್ರ ಯಶಸ್ವಿ ಆಗಲಿ, ಇನ್ನೂ ಮುಂದೆ 10 ಚಿತ್ರಗಳನ್ನು ಮಾಡುವಂಥ ಶಕ್ತಿ ನಿಮಗೆ ಕೊಡಲಿ ಅಂತ ನಾನು ಶುಭವನ್ನು ಹಾರೈಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಲರಾಮ್ ಅಂತ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರ ಸಂಘದ ಅಧ್ಯಕ್ಷ. ಇವತ್ತು ದಿವಸ ನಮ್ಮ ಪವರ್ಮ್ಯಾನ್ ಇವತ್ತು ದಿವಸ ಈ ಒಂದು ಚಿತ್ರನ ನಿರ್ದೇಶಕ ಆಗಿ ಮಾಡಿದ್ದಾರೆ. ಹಾಗೆ ಇವತ್ತಿನ ದಿವಸ ಈ ಚಿತ್ರವನ್ನು ನಮ್ಮೆಲ್ಲ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೆಲ್ಲರೂ ಬಂದು ಇದನ್ನ ವೀಕ್ಷಣೆ ಮಾಡಿದ್ವಿ. ಬಹಳ ಸಸ್ಪೆನ್ಸಿವ್ ಆಗಿ, ಬಹಳ ಚೆನ್ನಾಗಿ, ಅಟ್ರಾಕ್ಟಿವ್ ಆಗಿ ಇವತ್ತಿನ ದಿವಸ ನಡೆಯುವಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ರೀತಿ ಸನ್ನಿವೇಶ ನಡೀತಿದೆ, ನಾಗರಿಕರಿಗೆ ಅದರ ಬಗ್ಗೆ ಈ ಚಿತ್ರದಲ್ಲಿ ಒಳ್ಳೆ ಮೆಸೇಜ್ನ ಲಾಸ್ಟ್ ಅಲ್ಲಿ ನೀಡಿದ್ದಾರೆ. ಇವತ್ತಿನ ದಿವಸ ಯಾವುದೇ ಒಂದು ರಸ್ತೆ ಸರಿ ಇಲ್ಲ ಅಂದ್ರೆ ಬೇರೆ ದಾರಿಗೆ ಹೋಗ್ಬೋದು, ಯಾವುದೇ ಒಂದು ಎಜುಕೇಶನ್ ಸೆಕ್ಟರ್ ಸರಿ ಇಲ್ಲ ಅಂತಂದ್ರೆ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬೋದು, ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೋದು. ಆದರೆ ಇವತ್ತು ನಮ್ಮನ್ನೆಲ್ಲರೂ ರಕ್ಷಣೆ ಮಾಡುವಂತ ಪೊಲೀಸ್ ಸ್ಟೇಷನ್ ಸರಿ ಇಲ್ಲ ಅಂತಂದ್ರೆ ನಮಗೆ ಬೇರೆ ಆಪ್ಷನ್ಸ್ ಇಲ್ಲ. ಈ ನಿಟ್ಟಿನಲ್ಲಿ ಈ ಚಿತ್ರ ತುಂಬಾ ಯಶಸ್ವಿಯಾಗಿ, ಬಹಳ ಒಂದು ಎಫೆಕ್ಟಿವ್ ಆಗಿ ಇರುವಂತ ವಿಭಿನ್ನವಾಗಿ ಇವತ್ತು ದಿವಸ ಈ ಒಂದು ಚಿತ್ರ ಬಂದಿದೆ. ಈ ಚಿತ್ರದ ನಿರ್ಮಾಪಕರು ಮತ್ತೆ ನಿರ್ದೇಶಕರು ಇಬ್ಬರಿಗೂ ಶುಭ ಆಗ್ಲಿ, ಒಳ್ಳೇದಾಗ್ಲಿ. ಆ ತಾಯಿ ಚಾಮುಂಡೇಶ್ವರಿ ನಮ್ಮ ಒಬ್ಬ ಪವರ್ ಮ್ಯಾನ್ ಈ ಒಂದು ಪಿಕ್ಚರ್ನ ಡೈರೆಕ್ಟರ್ ಮಾಡೋದಕ್ಕೆ ಅವ್ರು ಯಶಸ್ವಿ ಆಗ್ಲಿ. ಹಾಗೆ ಪ್ರೊಡ್ಯೂಸರ್ಗೂ ಸಹ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಚಿತ್ರೀಕರಣ ತರಲಿ. ನಮ್ಮ ಸಮಸ್ತ ಎಲ್ಲ ನಮ್ಮ ಕವಿಪ್ರಾಯ ನೌಕರ ಸಂಘದ ಎಲ್ಲ ಸದಸ್ಯರಿಗೂ ಮತ್ತು ಅವ್ರ ಕುಟುಂಬಕ್ಕೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಥಿಯೇಟರ್ಗೆ ಬಂದು ಪಿಕ್ಚರ್ ನೋಡಿ ಈ ಒಂದು ಬೆಂಬಲ ನೀಡಬೇಕು ತಮ್ಮೆಲ್ಲರಿಗೂ ಮನವಿ ಮಾಡ್ಕೊತೀನಿ. ನಮಸ್ಕಾರ. ಮೊದಲನೇದಾಗಿ ಪ್ರಮೋದ್ ಯಾವಾಗಲೂ ಪ್ರೀಮಿಯರ್ ಶೋಸ್ನ ಅಟೆಂಡ್ ಮಾಡ್ತಾರೆ, ಬಟ್ ಇವತ್ತು ಶೂಟ್ ಇದ್ದಿದ್ರಿಂದ ಹಿ ಕುಡಂಟ್ ಕಮ್, ಸೊ ಎಕ್ಸ್ಟ್ರೀಮ್ಲಿ ಸಾರಿ. ಬಟ್ ತುಂಬ ಖುಷಿ ಇದೆ. ಯಾವಾಗಲೂ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಬಂದಾಗ ಪ್ರತಿ ಕ್ಷಣ ನಾವು ಕಾಯ್ತೀವಿ ವಾಟ್ ನೆಕ್ಸ್ಟ್ ಅಂತ ಒಂದು ವಿಚಾರ ಕೊನೆ ಮಿನಿಟ್ ತನಕನೂ ತಗೊಂಡು ಹೋಗಿದೆ ಈ ಸಿನಿಮಾ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಖುಷಿ ಪಡ್ತೀನಿ. ಲಾಸ್ಟ್ ಮಿನಿಟ್ ತನಕ ಏನಾಯ್ತು ಅಂತ ಸೀಟ್ ತುದಿನಲ್ಲಿ ಕೂತು ನೋಡುವಂತ ಎಷ್ಟೋ ಸನ್ನಿವೇಶಗಳಿದೆ. ಸೊ ಹಾಗಾಗಿ ಅಮೇಝಿಂಗ್ ಆಗಿ ಮೂಡ್ ಬಂದಿದೆ ಸಿನಿಮಾ. ಆ್ಯಂಡ್ ಪ್ರತಿಯೊಬ್ಬ ನಟ, ಅದು ಯಾರೇ ಆಗಿರಬಹುದು, ಆಮೇಲೆ ಎಲ್ಲೂ ಬೋರ್ ಅನ್ಸಲ್ಲ. ನಮಗೆ ಇನ್ನೇನೋ ಕಂಟೆಂಟ್ ಬೇಕಿತ್ತು, ಮತ್ತೊಂದಿಷ್ಟು ವಿಚಾರ ಬೇಕಿತ್ತು ಅಂತ ಎಲ್ಲೂ ಅನ್ಸಲ್ಲ. ಆ ಥರ ಅದ್ಭುತವಾಗಿ ಮೂಡ್ ಬಂದಿರುವಂಥ ಒಂದು ಸಿನಿಮಾ. ಆ್ಯಂಡ್ ಅದು ಡೈರೆಕ್ಟರ್ ವರ್ಕ್ ಆಗಿರಬಹುದು. ಇನ್ಫ್ಯಾಕ್ಟ್ ಪ್ರೊಡ್ಯೂಸರ್ಗೆ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್. ಯಾಕೆಂದ್ರೆ ಈ ಥರದ್ದೊಂದು ಥ್ರಿಲ್ಲರ್ ಸಿನಿಮಾ ಮಾಡೋದಕ್ಕೆ ಸಾಕಷ್ಟು ಜನ ಕಮರ್ಷಿಯಲ್ ಸಿನಿಮಾಸ್ ಬಗ್ಗೆ ಎಲ್ಲರೂ ಒಲವು ತೋರಿಸ್ತಾರೆ, ಬಟ್ ಈ ಥರದ್ದೊಂದು ಸಿನಿಮಾ ಮಾಡೋದಕ್ಕೆ ಖಂಡಿತವಾಗ್ಲೂ ಯೋಚನೆ ಮಾಡ್ತಾರೆ. ಬಟ್ ಅಮೇಝಿಂಗ್ ಜಾಬ್ ಅಂತ ಹೇಳಬಹುದು. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಟು ದ ಡೈರೆಕ್ಟರ್ ಆಲ್ಸೋ. ತುಂಬ ಅದ್ಭುತವಾಗಿ ಸಿನಿಮಾನ ತಗೊಂಡು ಹೋಗಿದ್ದಾರೆ. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಆ್ಯಂಡ್ ಜನರಿಗೆ ಐ ಆಲ್ವೇಸ್ ರಿಕ್ವೆಸ್ಟ್, ಪ್ಲೀಸ್ ಬಂದು ಸಿನಿಮಾನ ನೋಡಿ ಕನ್ನಡ ಸಿನಿಮಾಗಳನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ತಾನೇ ಶೇಷ ಅನ್ನೋಂಥ ಒಂದು ಸಿನಿಮಾನ ನೋಡ್ಕೊಂಡು ಬಂದ್ವಿ. ಇದೊಂದು ಪ್ಯೂರ್ ಪೊಲೀಸ್ ರೂಮ್ ಡ್ರಾಮಾ ಆಗಿ ಕಂಪ್ಲೀಟ್ ಸ್ಟೇಷನಲ್ಲೇ ನಡೆಯುವಂಥ ಒಂದು ಪ್ಯೂರ್ ಕತೆ.
ಮತ್ತೆ ಇನ್ನೊಂದು ನನಗೆ ಇಷ್ಟ ಆಗಿದೆ ಅಂದ್ರೆ ಇವರು ಕಂಟೆಂಟ್ ಅನ್ನ ಬಿಟ್ಟು ಹೊರಗಡೆ ಹೋಗ್ಲಿಲ್ಲ ಎಲ್ಲೂ. ಯೂಶಲಿ ಕಂಟೆಂಟ್ ವಿತ್ ಏನೋ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನ ಮಿಕ್ಸ್ ಮಾಡೋಂಥದ್ದು ಅದು ಇದು ಮಾಡಲಿಲ್ಲ. ಪೊಲೀಸ್ ಡ್ರಾಮಾ ಏನಿದೆ ಅದ್ರ ಒಳಗಡೆನೆ ಆ ಚೌಕಟ್ಟಲ್ಲೇ ಇಡೀ ಕತೆ ಹೋಗುತ್ತೆ. ಅಂಡ್ ಅದೊಂದು ಆಕ್ಚುಲಿ ಒಂದು ಪ್ಲಸ್ ಪಾಯಿಂಟ್ ಸಿನಿಮಾದು. ಅಂಡ್ ಎಲ್ಲ ಆಕ್ಟರ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸಾಕಷ್ಟು ಸೀನಿಯರ್ ಆಕ್ಟರ್ಸ್ ಇದ್ದಾರೆ. ಅಂಡ್ ಎಲ್ಲರದ್ದು ಪರ್ಫಾರ್ಮೆನ್ಸ್ ಕೂಡ ತುಂಬಾ ನ್ಯಾಚುರಲ್ ಅನ್ಸುತ್ತೆ. ಇಡೀ ಸಿನಿಮಾದಲ್ಲಿ ತುಂಬಾ ಸಸ್ಪೆನ್ಸ್ಗಳು ಕೂಡ ಅಲ್ಲಲ್ಲಿ ಬರ್ತಾನೆ ಹೋಗುತ್ತೆ ಕೊನೆ ಮೂಮೆಂಟ್ ವರೆಗೂ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್. ಅಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಪ್ರಮೋದ್ ಶೆಟ್ಟರ್ ಸರ್ ಕೂಡ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಹೇಳಿದಾಗ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಮೇಡಮ್ ಹೇಳ್ದಂಗೆ ಕಂಟೆಂಟ್ ಸಿನಿಮಾಗಳಿಗೆ ಪ್ರೊಡ್ಯೂಸರ್ಸ್ ಮುಂದೆ ಬರುವಂಥದ್ದು ಬಹಳ ಕಮ್ಮಿ. ಪ್ರೊಡ್ಯೂಸರ್ಸ್ ಅವ್ರಿಗೆ ಮೊದಲು ಅಭಿನಂದನೆ ಹೇಳಬೇಕು. ಮುಂದೆ ಬಂದು ಈ ತರ ಒಂದು ಸಿನಿಮಾಗಳಿಗೆ ಒತ್ತು ಕೊಡ್ತಾ ಇರುವಂಥದ್ದು. ಕನ್ನಡ ಸಿನಿಮಾಗಳಿಗೆ ಕಂಟೆಂಟ್ ಸಿನಿಮಾಗಳು ಅಂತ ಬಂದಾಗ ಇನ್ನೊಂದಷ್ಟು ಪ್ರೊಡ್ಯೂಸರ್ಸ್ ಆಗಲಿ, ನಾವು ಕನ್ನಡಿಗರಾಗಲಿ ಎಲ್ಲರೂ ಕೂಡ ಇದಕ್ಕೆ ಕನ್ನಡ ಸಿನಿಮಾಗಳಿಗೆ ಒತ್ತು ಕೊಡೋಣ. ಆದಷ್ಟು ನಮ್ಮ ಕೈಲಾದಂಥ ಸಪೋರ್ಟ್ ಕೊಡೋಣ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಶೇಷ ಮೂವಿಯ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ಗೆ ನನ್ನ ಒಂದು ಬಿಗ್ ಸಲ್ಯೂಟ್. ಚಿತ್ರ ಅದ್ಭುತವಾಗಿದೆ. ನನಗೆ ಸ್ಟೋರಿ ಒಂದು ಸಣ್ಣದು ಮಾತ್ರ ಬಿಗಿನಿಂಗ್ ಹೆಂಗಾಗುತ್ತೆ ಅಂತ ಗೊತ್ತಿತ್ತು ಅಷ್ಟೇ. ಬಟ್ ನಾನು ಕೊನೆ ಎಂಡ್ವರೆಗೂ ಸೀಟಿನ ಕೊನೆಯಲ್ಲಿ ಕೂತು ಏನಾಗುತ್ತೆ ಅನ್ನೋ ಕಾತುರದಲ್ಲೇ ಇದ್ದೆ. ನಾನು ವೃತ್ತಿಪರ ಪೊಲೀಸ್ ಅಧಿಕಾರಿಯಾಗಿ 35 ವರ್ಷ ಕರ್ನಾಟಕ ಪೊಲೀಸ್ನಲ್ಲಿ ಕೆಲಸ ಮಾಡಿದವನು. ಬಟ್ ನಾವು ಥ್ರೂಔಟ್ 35 ವರ್ಷ ಒಳ್ಳೆ ಕೆಲಸ ಮಾಡಿದ್ವಿ. ಯಾಕೆಂದ್ರೆ ನಾನು ಸೇರಿದ್ದು 77ನೇ ಇಸ್ವಿಲಿ. ಭಾಳ ಜನ ಇಲ್ಲಿ ಇರೋರು ಹುಟ್ಟಿರ್ಲಿಕ್ಕಿಲ್ಲ ಆ ವರ್ಷ. ಆಗ ನಮ್ಮ ವ್ಯವಸ್ಥೆ ಭಾಳ ಒಳ್ಳೇದಿತ್ತು, ಭಾಳ ಪ್ರಾಮಾಣಿಕರಿದ್ರು, ಭಾಳ ಒಳ್ಳೆ ಜನ ಇದ್ರು. ನಾನು ನಿವೃತ್ತಿಯಾಗಿ 14 ವರ್ಷ ಆದರೂ ನನ್ನನ್ನು ಇವತ್ತು ಸಿನಿಮಾಗೆ ಕರೆಸಿರ್ಬೇಕಾದ್ರೆ ನಾನು ಒಬ್ಬ ಒಳ್ಳೆ ಕರ್ನಾಟಕ ಪೊಲೀಸ್ ಅಧಿಕಾರಿ ಆಗಿದ್ದಕ್ಕೆ ನನ್ನ ಇವತ್ತು ಕರೆಸಿದ್ದಾರೆ ಇಲ್ಲಿಗೆ. ಈ ಸಿನಿಮಾ ಪೊಲೀಸ್ ಇಲಾಖೆಯದು ಕಣ್ಣು ತೆರೆಸುವಂತ ಸಿನಿಮಾ ಇದು ನನ್ನ ಪ್ರಕಾರ. ಈಗ ಯಾರು ಪೊಲೀಸ್ ಇಲಾಖೆನಲ್ಲಿ ಇದ್ದಾರೆ ಅವ್ರು ಈ ಸಿನಿಮಾ ನೋಡಬೇಕು. ಹೊಸದಾಗಿ ಸೇರೋವ್ರಿಗೂ ಒಂದು ಒಳ್ಳೆ ಸಿನಿಮಾ ಇದು. ಯಾಕಂದ್ರೆ ಒಳ್ಳೆ ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ಸಮಾಜ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ನಮ್ಮ ಡೈರೆಕ್ಟ್ರು ನಮ್ಮ ಅರಸೀಕೆರೆ ಅವರು, ಯಾಕೆ ನಾನು ಹಾಸನಲ್ಲೇ ಓದಿರೋದು, ನನ್ನ ಶಾಲೆ ಮತ್ತೆ ಕಾಲೇಜು ಹಾಸನ, ಅಲ್ಲಿಯ ಸೊಗಡು ನನ್ನ ಮೇಲಿದೆ. ನನಗೆ ಬಹಳ ಸಂತೋಷ ಆಯ್ತು. ನಾನು ಓದಿದ ಜಾಗ ಹಾಸನದ ಅರಸೀಕೆರೆಯವರು. ನಿಮ್ಗೆ ದೇವರು ಒಳ್ಳೇದು ಮಾಡ್ಲಿ. ತುಂಬಾ ಚೆನ್ನಾಗಿ ತೆಗೆದಿದ್ದೀರಾ ಪಿಕ್ಚರ್, ಕೊನೆಯವರೆಗೂ ಬಹಳ ಚೆನ್ನಾಗಿ ಮಾಡಿದ್ದೀರಾ. ಹಾಗೆ ವಾಸು ಅವರು, ಉಮೇಶ್ ಅವರು, ಇವ್ರ ಮೈಲೂ ನಮ್ಮ ಪೊಲೀಸ್ ರಕ್ತ ಇದೆ. ಇವ್ರ ತಂದೆನೂ ಪೊಲೀಸ್ ಅಧಿಕಾರಿ, ರಿಟೈರ್ಡ್ ಪೊಲೀಸ್ ಅಧಿಕಾರಿ ತಿಮ್ಮೇಗೌಡರು. ನನಗೆ ಬಹಳ ಸಂತೋಷ. ಪೊಲೀಸ್ ಪಿಕ್ಚರ್ ತೆಗೆದಿದ್ದಕ್ಕೆ, ನನಗೆ ನನ್ನ ಸ್ನೇಹಿತರಿಗೆಲ್ಲ ಕರೆಸಿದ್ದಕ್ಕೆ ಎಲ್ರಿಗೂ ವಂದಿಸ್ಬಿಟ್ಟು ಈ ಸಿನಿಮಾ ತುಂಬಾ ಸಕ್ಸಸ್ ಆಗಲಿ. ಇವತ್ತು ಶೇಷ 2016 ಚಿತ್ರದ ಪ್ರೀಮಿಯರ್ ಶೋಗೆ ನಾನು ಬಂದಿದ್ದೀನಿ. ನನ್ನ ಹೆಸರು ಶಿವರಾಮ್ ಅಂತ. ನಾನು ವಿದ್ಯುತ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ. ನಮ್ಮ ವಿದ್ಯುತ್ ಇಲಾಖೆ ನೌಕರರಾಗಿದ್ದಂಥ ಪ್ರದೀಪ್ ಕುಮಾರ್ ಅವರು ಚಿತ್ರವನ್ನ ನಿರ್ದೇಶನ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಹಾಗೆ ಸ್ನೇಹಿತರಾದ ಉಮೇಶ್ ಅವರು ಈ ಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಈ ಚಿತ್ರದಲ್ಲಿ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಯಾರೇ ಆದ್ರೂ ಕೂಡ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡಿ ಸಮಾಜಕ್ಕೆ ಏನಾದ್ರೂ ಒಳ್ಳೇದು ಮಾಡಿದ್ರೆ ಸಮಾಜ ಕೂಡ ನಮಗೆ ಮರಳಿ ಒಳ್ಳೇದನ್ನೇ ಮಾಡುತ್ತೆ. ಮಾಡದೆ ಹೋದ್ರೆ, ಕೆಟ್ಟದನ್ನ ಮಾಡಿದ್ರೆ ಸಮಾಜದಿಂದನೂ ಕೂಡ ಕೆಟ್ಟ ಪರಿಣಾಮ ನಮ್ಗೆ ಯಾರು ಕಾರ್ಯನಿರ್ವಹಿಸ್ತೀವಿ ಅವ್ರಿಗೆ ಆಗುತ್ತೆ ಅನ್ನೋದನ್ನ ಬಹಳ ಅದ್ಭುತವಾಗಿ ಚಿತ್ರ ನಿರ್ಮಾಣದಲ್ಲಿ ತೋರಿಸಿದ್ದಾರೆ. ನಾವೆಲ್ಲರೂ ಕೂಡ ಚಿತ್ರವನ್ನು ವೀಕ್ಷಣೆ ಮಾಡಿದೀವಿ. ಚಿತ್ರದಲ್ಲಿ ಕ್ಷಣಕ್ಕೂ ಕುತೂಹಲ ಇತ್ತು. ಯಾವ ಕ್ಷಣದಲ್ಲಿ ಏನಾಗುತ್ತೆ, ಯಾರು ಏನು ಮಾಡಿರ್ಬೋದು ಅನ್ನೋ ಕುತೂಹಲ ಇತ್ತು. ಕುತೂಹಲಕ್ಕೆ ಕೊನೆ ಹಂತದಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಚಿತ್ರ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಣೆ ಮಾಡಿ ಹೊಸದಾಗಿ ಏನು ನಿರ್ದೇಶನ ಮತ್ತು ನಿರ್ಮಾಣಕ್ಕೆ ಬಂದಿದ್ದಾರೆ ಇವರಿಗೆ ಪ್ರೋತ್ಸಾಹ ನೀಡಿ ಕನ್ನಡ ಚಿತ್ರರಂಗವನ್ನ ಬೆಳೆಸಿ ಉಳಿಸಿ ಅಂತೇಳಿ ಮನವಿ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಶೇಷ 2016 ಈ ಒಂದು ಕನ್ನಡ ಚಲನಚಿತ್ರ ಪ್ರೀಮಿಯರ್ ಶೋಗೆ ನಮ್ಮ ಕಿರಿಯ ಇವಾಗ ಯಂಗ್ ನಿರ್ದೇಶಕರಾದಂಥ ನಮ್ಮ ವಿದ್ಯುತ್ ಇಲಾಖೆ ಇಂಧನ ಇಲಾಖೆಯ ಪವರ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸಿದಂಥ ಲೈನ್ಮನ್ ಅವರು ಇವತ್ತು ನಿರ್ದೇಶನ ಮಾಡೋದಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ವಿ. ನಾವೆಲ್ಲ ಫಿಲಮ್ ನೋಡಿವಿ. ಫಿಲಮ್ ನೋಡಿದ್ರೆ ನಮ್ಗೆ ಏನು ಅನಿಸ್ತು ಅಂತಂದ್ರೆ, ಇವತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಸಸ್ಪೆನ್ಸ್ ಫಿಲಮ್ ಬಂದು ಭಾಳ ವರ್ಷಗಳಾಗೋಗುತ್ತೆ. ನಮ್ಮಲ್ಲಿ ಇಂಥ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಫಿಲಮು ಬಂದೇ ಇಲ್ಲ. ಇವೆಲ್ಲ ಮಲಯಾಳಂ ಎಲ್ಲ ಬೇರೆ ಕಡೆ ನೋಡ್ಕೋಬೇಕು. ಇವತ್ತು
ನಮ್ಮ ಪವರ್ ಮ್ಯಾನು, ನಮ್ಮ ಕರ್ನಾಟಕದ ಪವರ್ ಮ್ಯಾನು, ನಮ್ಮ ಕರ್ನಾಟಕಕ್ಕೆ ಪ್ಲಸ್ ಇಡೀ ದೇಶಕ್ಕೆ ಒಂದು ಒಳ್ಳೆ ಮೆಸೇಜ್ ಇರೋಂಥ ಒಂದು ಶೇಷ 2016 ಒಂದು ಫಿಲಮ್ನ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡಿಗರು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ದುಡ್ಡು ಕೊಟ್ಟು ನೋಡಿ ಅಂತ ಹೇಳ್ಬಿಟ್ಟು ತಾವನ್ನೆಲ್ಲ ಕೇಳ್ತಾ, ನಮ್ಮ ಈ ಒಂದು ವಿದ್ಯುತ್ ಇಲಾಖೆಗೆ ಸಂಬಂಧಿಸಿದಂಥ ಒಬ್ಬ ಚಿಕ್ಕ ಹುಡುಗ ಇವತ್ತೊಂದು ದೊಡ್ಡದಾದಂಥ ಒಂದು ಫಿಲಮ್ನ ಫಸ್ಟ್ ಸ್ಟೆಪ್ಪಲ್ಲೇ ಇಷ್ಟು ಸಕ್ಸಸ್ಫುಲ್ ಆಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈಚ್ ಆ್ಯಂಡ್ ಎವ್ರಿ ಫಿಲಮ್ ಸ್ಕ್ರೀನ್ಸ್ ಸಮೇತ ನಮ್ಮನ್ನ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಕುಂಡ್ರಿಸುತ್ತಾಗ್ತದೆ. ನೀನು ಫಿಲಮ್ ನೋಡು ಅಂತೇಳಿ ಲಾಸ್ಟ್ ಎಂಡ್ವರೆಗೂ ಸಮೇತ ನಮಗೆ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಫಿಲಮ್ನ ಮಾಡಿದ್ದಾರೆ. ಇವನ್ ಪ್ರೊಡ್ಯೂಸರ್ ಸಮೇತ ಈ ಒಂದು ಸಂದರ್ಭದಲ್ಲಿ ಶುಭ ಕೋರ್ತಾ ಫಿಲಮ್ ಒಳ್ಳೆ ಸಕ್ಸಸ್ ಆಗಲಿ ಅಂತ ಭಗವಂತನ ಕೇಳ್ತಾ, ತಾವು ಸಮೇತ ಫಿಲಮ್ಗೆ ಒಂದು ಅರಸಿ ಅಂತ ಹೇಳ್ತಾ ಇವನ್ನ ಮಾತು ಮುಗಿಸ್ತೀವಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಶುಭಾಶಯಗಳು. ಶೇಷ ಮಾರ್ಚ್ 6ಕ್ಕೆ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಸಿನಿಮಾ, ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್. ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರಪಂಚದಲ್ಲಿ ಒಬ್ಬ ಶಿಕ್ಷಕ ತಪ್ಪು ಮಾಡಬಾರ್ದು, ವಿದ್ಯಾರ್ಥಿ ಭವಿಷ್ಯ ಹಾಳಾಗುತ್ತೆ. ಒಬ್ಬ ಪೊಲೀಸ್ ತಪ್ಪು ಮಾಡಿದ್ರೆ ಜನಗಳ ಭವಿಷ್ಯ ಹಾಳಾಗುತ್ತೆ ನಾನು ನಂಬಿದ್ದೆ. ಸೊ ಈ ಸಿನಿಮಾ ಪೊಲೀಸ್ ಎಷ್ಟು ಇಂಪಾರ್ಟೆಂಟ್ ಆಗಿ ಡ್ಯೂಟಿ ಮಾಡಬೇಕು ಅಂತ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ನನ್ನ ಸಿನಿಮಾ ಟೀಮ್ನ ಪ್ರತಿಯೊಬ್ಬರು ಇದ್ದಾರೆ ಇದರಲ್ಲಿ. ನನ್ನ ಅತ್ಯಂತ ಆಪ್ತರಾದ ಶ್ರೀಧರ್ ಸರ್ ತುಂಬಾ ಪವರ್ಫುಲ್ ಪಾತ್ರ ಮಾಡಿದ್ದಾರೆ, ಖುಷಿ ಆಯಿತು. ಆ್ಯಂಡ್ ನಮ್ಮ ಸಿನಿಮಾದಲ್ಲಿರೋ ಹೊನ್ನವಳ್ಳಿ ಕೃಷ್ಣ ತುಂಬಾ ಪವರ್ಫುಲ್ ಪಾತ್ರ ಮಾಡಿದ್ದಾರೆ, ಅಭಿನಂದನೆಗಳು. ಎಲ್ಲರೂ ಅಷ್ಟೇ. ಶೋಭರಾಜ್ ಸರ್, ಎಂಟೈರ್ ನಮ್ಮ ಟೀಮ್ ಆಲ್ಮೋಸ್ಟ್ ಅರ್ಧ ಟೀಮ್ ಇಲ್ಲೇ ಇದೆ. ಆ್ಯಂಡ್ ಒನ್ಸ್ ಅಗೇನ್ ಒಳ್ಳೇದಾಗಲಿ. ಶೇಷ ಇದೆ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಮಿಸ್ ಮಾಡಿದ್ರೆ ಥಿಯೇಟ್ರಲ್ಲಿ ಬಂದು ನೋಡಿ. ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಈ ತಿಂಗಳು ಭಾಳ ಸಿನಿಮಾ ಮುಂದೆ ಹೋಯ್ತಾ ಇದೆ. ಈ ಒಳ್ಳೆ ಸಿನಿಮಾ ತಿಂಗಳು ಶುಭಾರಂಭ ಒಳ್ಳೆ ಸಿನಿಮಾ ಮೂಲಕ ಆಗಿದೆ. ಮಾರ್ಚ್ 6. ಓಕೆ, ಹೋಳಿ ಇವತ್ತಲ್ವಾ? ಇವತ್ತೆಷ್ಟು ಡೇಟ್? 4. ಓಕೆ, ನಾಳಿದ್ದು ರಿಲೀಸು. ಇವತ್ತು ಹೋಳಿ ಎಲ್ಲ ಮುಗಿಸ್ಕೊಂಡು ನಾಳೆ ಸ್ನಾನಗಿನ ಮಾಡ್ಕೊಂಡು ನಾಳಿದ್ದು ಬಂದು ಸಿನಿಮಾ ನೋಡಿ, ಮಿಸ್ ಮಾಡದೆ ನೋಡಿ. ಇವಾಗಷ್ಟೇ ಶೇಷ 2016 ನೋಡ್ಕೊಂಡು ಬಂದೆ. ನನ್ನ ಫಸ್ಟ್ ರಿಯಾಕ್ಷನ್ನೇ ಇದು ಡೈರೆಕ್ಟರ್ದು ಮೊದಲನೇ ಮೂವಿನ ಹೌದು ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಯಾಕಂದ್ರೆ ಎಷ್ಟು ಚೆನ್ನಾಗಿರೋ ಸಿನಿಮಾನ ಫಸ್ಟ್ ಡೈರೆಕ್ಷನ್ ಅಲ್ಲೇ ಮಾಡಿದ್ದಾರೆ ಅಂತ ಅನ್ನೋದು ನನ್ಗೆ ಸ್ವಲ್ಪ ಡೌಟ್ ಅಂತಾನೆ ಅನ್ನಿಸ್ತಾ ಇತ್ತು. ಆಕ್ಚುಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಆಮೇಲೆ ಎಲ್ಲ ಆರ್ಟಿಸ್ಟು ಯಾರ್ಯಾರು ನಮ್ಗೆ ಪರಿಚಯ ಇರೋಂಥ ಮುಖಗಳು, ನಾವು ಯಾವ ಕ್ಯಾರೆಕ್ಟರ್ಸ್ನ ನೋಡ್ತೀವಿ, ಓಕೆ ಇವ್ರಿಗೂ ಇದ್ದಾರಾ, ಓಕೆ ಇವರು ಇದ್ದಾರಾ ವಾವ್ ಅಂತ ಅನ್ನೋ ತರದಲ್ಲಿತ್ತು. ಎಲ್ಲ ನಮ್ಮ ನೆಚ್ಚಿನ ನಟಿಯರನ್ನ ಒಟ್ಟಿಗೆ ಒಂದು ಸ್ಕ್ರೀನಲ್ಲಿ ನೋಡೋದೇನೆ ತುಂಬಾ ಖುಷಿ ಅಂತ ಅನ್ಸುತ್ತೆ. ಅದೊಂದು ತುಂಬಾ ಒಳ್ಳೆ ಪ್ಲಸ್ ಪಾಯಿಂಟ್ ಆಕ್ಚುಲಿ ಸಿನಿಮಾದಲ್ಲಿ. ಅಂಡ್ ಈ ಫ್ಲೇವರ್ ಕೂಡ ಅಷ್ಟೇನೆ. ಸಿನಿಮಾ ನೋಡ್ತಾ ನಮ್ಗೆ ಯಾವಾಗ್ಲೂ ನಾನು ಮಲಯಾಳ ಥ್ರಿಲ್ಲರ್ ಮೂವಿನ ತುಂಬಾ ಇಷ್ಟಪಟ್ಟು ನೋಡ್ತೀನಿ. ಸೊ ಈ ಸಿನಿಮಾ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಫ್ರೇಮ್ ಅಲ್ಲೇ ಅನ್ನಿಸ್ತು ಓಕೆ ವಾವ್ ಅಂತ. ವೆರಿ ಫಸ್ಟ್ ಫ್ರೇಮ್ ನಾನು ಜೆನ್ಯೂನ್ ಆಗಿ ಹೇಳ್ತಾ ಇರೋದು ಇದನ್ನು. ಸೊ ಫಸ್ಟ್ ಫ್ರೇಮ್ ಅಲ್ಲೇನೆ ಇಂಪ್ರೆಸ್ ಮಾಡಿದೆ ಸಿನಿಮಾ. ನನ್ಗಂತೂ ಎಲ್ಲಾರ್ಗು ತುಂಬಾ ಇಷ್ಟ ಆಗುತ್ತೆ ಅನ್ಸುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ. ಸಾಯಿ ಭೈರವ್ ಈ ಸಿನಿಮಾ ನನ್ ಕರೆದಿದ್ರು, ನಾನು ಬರೋ ಡೌಟ್ ಎಲ್ಲ ಇತ್ತು, ಆದ್ರೂ ಬಂದೆ. ಅಂಡ್ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮಿ ಹಿಯರ್, ಬಿಕಾಸ್ ಇಷ್ಟು ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಳ್ಳೋದಂತ ಅವಕಾಶನೇ ಇರಲಿಲ್ಲ. ಅಂಡ್ ಹ್ಯಾಸ್ ಆಕ್ಟೆಡ್ ಇನ್ ಅವರ್ ಮೂವಿ ಆಲ್ಸೋ. ಸೊ ಈಗಷ್ಟೇ ಹೇಳಿದೆ ನಾನು 2026 ಇಸ್ ಗುಡ್ ಫಾರ್ ಯು ಅಂತ. ಸೊ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆನೆ ತುಂಬಾ ಒಳ್ಳೇದಾಗ್ಲಿ ನನ್ನ ಕಡೆಯಿಂದ. ನನ್ನ ಮನಸ್ಸಿಂದ ವಿಶ್ ಮಾಡ್ತಾ ಇರೋ ಅಂಥದ್ದು ನಾನು. ಈ ವರ್ಷದಲ್ಲಿ 2026 ಅಲ್ಲಿ ನಾನು ನೋಡಿರೋಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ಇದಕ್ಕೆ ಮೊದಲನೇ ನಂಬರ್ ಇಲ್ಲಿ ತನಕ. ಸೊ ಗುಡ್ ಲಕ್ ಎಲ್ಲರಿಗೂ, ಗುಡ್ ಲಕ್.